ಪಲಾವನ್ನು ನಿಜಕ್ಕೂ ತುಂಬಾ ರುಚಿಕರವಾಗಿ ಮಾಡಲಾಗುತ್ತೆ ಅಂತ ಕೇಳ್ಪಟ್ಟೆ. 1 kg ಹಾಕ್ತೀನಿ. ಇದು ಪಲಾವಿನ ಮಸಾಲೆ ಆಯಿತು, ಎಲ್ಲ ಸೇರಿ 2.5 kg ಇದೆ. ಎಲ್ಲ ಸೇರಿ 2.5 kg ಇದೆ. ಪುದೀನ 1-2 ಇಡಿ ಆಗುತ್ತೆ. ಮಸಾಲೆಗಳನ್ನ ಏನು ತಯಾರು ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ ಅದನ್ನ ಹಾಕ್ಬಿಡಿ. ಆ ಮಿಶ್ರಣನ ಈಗ ಹಾಕ್ತೀರಾ? ಧನಿಯಾ ಪೌಡರ್ 1-2 ಸ್ಪೂನ್ ಚಕ್ಕಿ ಲವಂಗದ ಪುಡಿ ಹಾಕ್ತೀನಿ. ವಿಶಿಷ್ಟ ರುಚಿಗಳನ್ನು ಆಸ್ವಾದಿಸಲು ಇಚ್ಛಿಸುವ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ವಿನಾಯಕನ ವಿನಯಪೂರ್ವಕ ನಮಸ್ಕಾರಗಳು. ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಮತ್ತೊಂದು ವಿಶೇಷವಾದ ಸಂಚಿಕೆ. ಕಾರಣ, ನಾನಿವತ್ತು ನಮ್ಮ ಬೆಣ್ಣೆನಗರಿ ದಾವಣಗೆರೆಯ ಜಯದೇವ ಸರ್ಕಲ್ಗೆ ಬಂದಿದ್ದೀನಿ. ಇಲ್ಲೇ ಹತ್ತಿರದಲ್ಲಿ ಒಂದು ಹೋಟೆಲ್ ಇದೆಯಂತೆ. ಅಲ್ಲಿ ಪಲಾವನ್ನು ನಿಜಕ್ಕೂ ತುಂಬಾ ರುಚಿಕರವಾಗಿ ಮಾಡಲಾಗುತ್ತೆ ಅಂತ ಕೇಳ್ಪಟ್ಟೆ. ಹಾಗಾಗಿ ಬನ್ನಿ, ಈ ಒಂದು ಸಂಚಿಕೆಯಲ್ಲಿ ಅದ್ಯಾವ ಹೋಟೆಲ್ಲು ಅಂತ ನೋಡೋಣ. ಜೊತೆಗೆ ಅಲ್ಲಿ ಪಲಾವನ್ನು ಯಾವ ರೀತಿ ಸಿದ್ಧಪಡಿಸ್ತಾರೆ ಎನ್ನುವಂತಹ ಸಂಪೂರ್ಣ ರೆಸಿಪಿಯನ್ನು ನೋಡೋಣ. ಅಂದರೆ ಈಗ ಪಲಾವ್ಗೆ ಮಸಾಲೆ ರುಬ್ಕೊಳ್ತಿದ್ದೀರಲ್ಲ, ಹಸಿ ಮಸಾಲೆ ರುಬ್ಕೊಳ್ತಿದ್ದೀರ. ಎಷ್ಟು ಪ್ರಮಾಣದಲ್ಲಿ ಹಸಿಮೆಣಸಿನಕಾಯಿ ಕೇಳ್ತೀರಕ್ಕ? 1 kg ಹಾಕ್ತೀನಿ. 1 kg ಅಷ್ಟು 1 kg ಬೇಕಾಗುತ್ತೆ. ಇದು ಎಷ್ಟು kg ಅಕ್ಕಿದು ಇವತ್ತು ಪಲಾವ್ ರೆಡಿ ಆಗುತ್ತಕ್ಕ? 5 kg ಮಾಡಿ. 5 kg. 5 kg ಮಾಡಿ. 5 kg 1 kg ಅಷ್ಟು ಹಸಿಮೆಣಸಿನಕಾಯಿನೇ ಬೇಕಾಗತ್ತೆ? ಬೇಕಾಗತ್ತೆ. ಹಸಿಮೆಣಸಿನಕಾಯಿ ಹಾಕ್ತೀನಿ. ನಾನು ಇವಾಗ ಇದಕ್ಕೆ ಬಟಾಣಿ ಟಮಾಟೆ ಹಣ್ಣು ಹಾಕಿದ್ದೀನಿ. ಬಟಾಣಿ ಟೊಮೆಟೊ ಹಣ್ಣು ಹಾಕಿದ್ದೀನಿ. ಇದು ಪಲಾವಿಗೆ ಬಟಾಣಿ ಬೇಯಿಸ್ಕೊಂಡಿದ್ದೀರಾ? ಬೇಯಿಸ್ಕೊಂಡು ಹಾಕಿದ್ದೀನಿ. ಓಕೆ. ಹಸಿದು ಹಾಕ್ಬೋದು, ಬೇಯ್ತೈತಿ. ಓಕೆ. ಆದ್ರೆ ಬೇಯಿಸ್ಕೊಂಡಿದ್ದೇನೆ. ಬಟಾಣಿ ಎಷ್ಟು ಐತ್ರಕ್ಕ? ಟೊಮೆಟೊ ಎಷ್ಟು ಐತಿ? 1/4 kg ಟಮಾಟೆ ಹಣ್ಣು ಟಮಾಟೆ ಹಣ್ಣು ಹಾಕಿದ್ದೀನಿ. 1/4 kg ಬಟಾಣಿ ಹಾಕಿದ್ದೀನಿ. 1/4 kg ಬಟಾಣಿ, 1/4 kg ಟೊಮೆಟೊಗೆ ಈಗ ರುಬ್ಬಿರೋಂಥ ಮೆಣಸಿನಕಾಯಿ ಪೇಸ್ಟ್ನ ಅದಕ್ಕೆ ಹಾಕ್ತೀನಿ. ಅದಕ್ಕೆ ಹಾಕ್ತೀನಿ. ಇನ್ನೊಂದು ಜಾರ್ ಮೆಣಸಿನಕಾಯಿ ಹಾಕ್ತೀನಿ. ಓಕೆ. ಇದು ಮೆಣಸಿನಕಾಯಿ ರುಬ್ಕೊಂಡಿದ್ದೀನಿ. ಸಾಕಲ್ರಕ್ಕ? ಸಾಕು ಮೆಣಸಿನಕಾಯಿ. ಇವಾಗ ಕಾಯಿ ತುರಿ ಹಾಕ್ಬಿಡ್ತೇನೆ ರುಬ್ಬಕ್ಕೆ. ಕಾಯಿನ ತುರಿದಿಟ್ಕೊಂಡಿದ್ದೀರಾ? ತುರಿದಿಟ್ಕೊಂಡಿದ್ದೀನಿ. ಓಡಬೇಕಾದ್ರೂ ಮಾಡಿ ಹಾಕ್ಬೋದು. ನಾವು ಮತ್ತೆ ತುರಿದಿರ್ತೇವಲ್ಲ, ಹೌದು, ಅದನ್ನೇ ಹಂಗೆ ಹಾಕ್ಬಿಡ್ತೀನಿ. ಎಷ್ಟು ಕಾಯಿ ಕೇಳ್ತೀರಕ್ಕ? 3 ಕಾಯಿ ಹಾಕ್ತೀನಿ. 3 ಕಾಯಿ ಹಾಕ್ತೀನಿ. ಕಾಯಿ ಜಾಸ್ತಿ ಇದ್ದಷ್ಟು ರುಚಿ ಚೆನ್ನಾಗಿ ಬರುತ್ತೆ. ಒಂದು 3 ಕಾಯಿದ್ದು ಕಾಯಿ ತುರಿ ಹಾಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ತೀರಾ? ಹಾಕಂತೀನಿ. ಪುದೀನ ಸೊಪ್ಪು ರುಬ್ಬ ಮುಂದೆ ಹಾಕ್ಬೋದು. ರುಬ್ಬ ಮುಂದೆ ಹಾಕಲಿಲ್ಲ ಅಂದ್ರೆ ಒಗ್ಗರಣೆ ಹಾಕ್ಬೋದು. ಚೆನ್ನಾಗಿರುತ್ತೆ. ತರಿಯಾಗಿದ್ರೆ ಸಾಕು. ಭಾಳ ನೈಸ್ ಆಗಿಬಿಟ್ರೆ ತಳ ಹಿಡಿದು ಬಿಡ್ತದೆ. ಜಾಸ್ತಿ ನೈಸ್ ಮಾಡ್ಕೊಳ್ಳೋದು ಸರಿಯಲ್ಲ. ತರಿಯಾಗಿ ರುಬ್ಕೊಂಡ್ರೆ ಸಾಕು. ಈಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಸಾಕಿದೆ ಇಷ್ಟು. 2 ಸೇರಿ 1/4 kg ಇದೆ ಈಗ. ಓಕೆ. 2 ಸೇರಿ 1/4 kg ಎಷ್ಟಿದ್ರೆ ಸಾಕು. ಇದು ಪಲಾವಿನ ಮಸಾಲೆ ಆಯ್ತು. ಓಕೆ. ಹಸಿ ಮಸಾಲೆ ರೆಡಿ ಆಯ್ತು. ತರಕಾರಿ ಹೆಚ್ಚಿ ಚೆನ್ನಾಗಿ ತೊಳ್ಕೊಂಡು ಹೆಚ್ಕೊಂಡಿದ್ದೀರಕ್ಕ? ಏನೇನಿದೆ ಅಕ್ಕ ಈ ತರಕಾರಿ? ಬೀನ್ಸು, ಕ್ಯಾರೆಟು, ಓಕೆ, ಬೀಟ್ರೂಟು, ಬೀನ್ಸು, ಕ್ಯಾರೆಟು, ನವಿಲ್ಕೋಸು. ಎಲ್ಲ ಏನೇನು ಪ್ರಮಾಣದಲ್ಲಿ ಇದೆ ಅಕ್ಕ? ಎಲ್ಲ ಸೇರಿ 2.5 kg ಇದೆ. ಎಲ್ಲ ಸೇರಿ 2.5 kg ಇದೆ. ನೀರುಳ್ಳಿ 1 kg ಇದೆ. ಈರುಳ್ಳಿ 1 kg ಬೇಕಾಗುತ್ತೆ. ಓಕೆ. ಮತ್ತು ಎಲ್ಲನೂ ಬೀನ್ಸು, ಕ್ಯಾರೆಟು, ಬೀಟ್ರೂಟು, ನವಿಲ್ಕೋಸು ಎಲ್ಲವನ್ನು ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀರಾ? ತರಕಾರಿ ಬಾಯಿಗೆ ಸಿಗೋ ಥರ ಇರಬೇಕು. ಹೌದು. ಅಕ್ಕವ್ರೆ, ಇವಾಗ ನೆಕ್ಸ್ಟ್ ಪಲಾವ್ ಮಾಡ್ತಾ ಇದ್ದೀರಾ? ಪಲಾವಿಗೆ ಪಾತ್ರೆ ಇಟ್ಟಿದ್ದೀನಿ. ಪಲಾವ್ಗೆ ಮೊದಲಿಗೆ ಎಣ್ಣೆ ಹಾಕೊಳ್ತಿದ್ದೀರಕ್ಕ? ಎಷ್ಟು ಎಣ್ಣೆ ಹಾಕೊಳ್ತಿದ್ದೀರಕ್ಕ? 1 kg ಎಣ್ಣೆ ಹಾಕ್ತಾ ಇದ್ದೀನಿ. 1 kg ಎಷ್ಟು? ಓಕೆ. ಸೊ ವೀಕ್ಷಕರೇ, ಮಂಜುನಾಥ ಇಡ್ಲಿ ಸೆಂಟರಲ್ಲಿ ಪುಳಿಯೋಗರೆ ಅಷ್ಟೇ ಜನ
ಇಷ್ಟಪಟ್ಟು ತಿನ್ನುವಂಥ ಇನ್ನೊಂದು ಐಟಮು ಅಂತಂದರೆ ಪಲಾವು. ಹಾಗಾಗಿ ಈ ಸಂಚಿಕೆಯಲ್ಲಿ ನಿಮಗೆ ಪಲಾವ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದಾರೆ ರಾಜಣ್ಣವರು ಹಾಗೆ ಸುಧಕ್ಕವರು. ಸಾಸಿವೆ ಹಾಕ್ತೀನಿ. ಮೊದಲು ಸಾಸಿವೆ ಹಾಕೊಳ್ತೀರಾ? ಹಾಂ, ಎಷ್ಟಕ್ಕೆ ಸಾಸಿವೆ ಅಂದಾಜು? ಒಂದು 50 ಗ್ರಾಮ್ 50 ಗ್ರಾಮ್ನಷ್ಟು. ಎಣ್ಣೆ ಚೆನ್ನಾಗಿ ಕಾಯಬೇಕು. ಹಾಂ, ಇವಾಗ ಸಾಸಿವೆ ಚಟ್ಪಟ್ ಅಂತಿದೆ. ಹಾಂ, ನೀರುಳ್ಳಿ ಹಾಕ್ಬಿಡ್ತೇನೆ. ಈರುಳ್ಳಿ ಹಾಕ್ತೀರಾ? ಹಾಂ. ಒಂದು ಇಡೀ ಕರಿಬೇವು ಹಾಕ್ತೀನಿ. ಒಂದು ಹಿಡಿ ಕರಿಬೇವು ಹಾಕ್ತೀನಿ. ಪಲಾವ್ ತರಕಾರಿನ ಹಾಕ್ಬಿಡ್ತೇನೆ. ಓಕೆ. ಪುದೀನ ಒಂದು 2 ಇಡೀ ಆಗುತ್ತೆ. 2 ಹಿಡಿಯಷ್ಟು ಪುದೀನ ಹಾಕ್ತೀನಿ. ತೊಳ್ಕೊಂಡು ಸಣ್ಣದಾಗಿ ಹೆಚ್ಕೊಂಡಿದ್ದೀರಕ್ಕ? ಹಾಂ, ಮೇನ್ ಪುದೀನಾದ ಮಿಂಟ್ ಫ್ಲೇವರ್. ಹಾಂ. ಆ ಪುದೀನಾದ ತಾಜಾತನನೇ ಇದು ಬರುತ್ತೆ. ಪಲಾವಿಗೆ ರುಚಿ ಕೊಡುತ್ತೆ. ಸ್ವಲ್ಪ ಬೇಯಲಿ. ಸ್ವಲ್ಪ ಬೇಯಬೇಕಾಗ್ತಾ ಇದೆ. ಹಾಂ. ಪಲಾವ್ ಅಂದಾಗ ತರಕಾರಿಗಳು ಸರಿಯಾದ ಹದಕ್ಕೆ ಬೇಯೋದು ಭಾಳ ಚೆನ್ನಾಗಿ. ಪ್ರಾಮುಖ್ಯತೆ ವಹಿಸುತ್ತೆ. ನೀವಿಲ್ಲಿ ಸತತವಾಗಿ ಒಂದು 20 ವರ್ಷಗಳಿಂದನೂ ಅಣ್ಣವ್ರ ಜೊತೆಗೆ ಮಾಡ್ತಾರೆ. 35 ವರ್ಷಗಳ ಭವ್ಯವಾದ ಇತಿಹಾಸ ಇದೆ ನಿಮ್ಮ ಹೋಟೆಲ್ಗೆ. ಅದರಲ್ಲಿ ನೀವೇ ಒಂದು 20 ವರ್ಷದಿಂದ ಮಾಡ್ತಾರೆ. ಮಾಡ್ಕೊಂಡು ಬರ್ತಾ ಇದ್ದೀರಾ. ಇವಾಗ ಆವಾಗಲೇ ಹಸಿ ಮಸಾಲೆಗಳನ್ನು ಏನು ತಯಾರು ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ, ಅದನ್ನ ಆ ಹಾಕ್ಬಿಡ್ತೀನಿ. ಮಿಶ್ರಣನ ಈಗ ಹಾಕ್ತೀರಾ. ಹಾಂ, ಇದರಲ್ಲಿ 3 ಕಾಯಿ ಇದೆ. ಹಾಂ. 1/4 kg ಶುಂಠಿ ಬೆಳ್ಳುಳ್ಳಿ ಮಿಕ್ಸ್ ಅದ್ರ ಪೇಸ್ಟ್ ಇದೆ. ಆಮೇಲೆ 1 kg ಹಸಿ ಮೆಣಸಿನ್ಕಾಯಿನ ಪೇಸ್ಟ್ ಇದೆ. ಜೊತೆಗೆ ಬಟಾಣಿ, ಒಂದು ಸ್ವಲ್ಪ ಬಟಾಣಿ, ಒಂದು ಸ್ವಲ್ಪ ಟೊಮ್ಯಾಟೊ. ಹಾಂ, 1/4 kg ಬಟಾಣಿ, 1/4 kg ಟೊಮ್ಯಾಟೊ ಅಲ್ವಕ್ಕ? ಹಾಂ ಹಾಕಿದೆ. ಧನಿಯಾ ಪೌಡರ್. ಧನಿಯಾ ಪೌಡ್ರ್ ಎಷ್ಟಿದೆ ಅಕ್ಕ? ಒಂದು 100 ಗ್ರಾಮ್ ಇದೆ. 100 ಗ್ರಾಮ್. ಹಾಂ, 100 ಗ್ರಾಮ್ ಇದೆ. ಒಂದು 2 ಸ್ಪೂನ್ ಚಕ್ಕಿ ಲವಂಗದ ಪುಡಿ ಹಾಕ್ತೀನಿ. ಓಕೆ. ಹಾಂ. ಚಕ್ಕೆ ಪುಡಿನ ಇದು? ಹಾಂ, ಚಕ್ಕಿ ಲವಂಗ ಲವಂಗ ಎರಡೂ ಇದೆ. 2 ಇದೆ. ಅದ್ರ ಪುಡಿ ಮಾಡಿಸಿ ಹುರಿದು ಪುಡಿ ಮಾಡಿಸಿ ಇಟ್ಕೊಂಡಿದ್ದು. ಹಾಂ, ಇಲ್ಲ, ಎಲ್ಲ ಹಸೆ ಮಸಾಲೆನೇ ಇದಕ್ಕೆ. ಓಕೆ, ಯಾವುದು ಓಕೆ. ಉರಿಯಲ್ಲ. ಓಕೆ. ಆಮೇಲೆ 2 ಸ್ಪೂನ್ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ. ಹಾಂ, ಒಬ್ಬೊಬ್ರು ಪಲಾವಿಗೆ ಹಾಕಲ್ಲ, ನಾವು ಹಾಕ್ತೀವಿ. ಸ್ವಲ್ಪ ಕಲರ್ ಬರಲಿ ಅಂತ ಹಾಂ. ಹಾಕ್ತೀರಾ. ಆಮೇಲೆ ಉಪ್ಪು 8 ಇಡಿ ಹಾಕ್ತೀನಿ ನಾನು. 8 ಇಡಿ ಉಪ್ಪು? 5 kg 8 ಇಡಿ ನಿಮ್ಮ ಹಾಕ್ತೀನಿ. ಕೈ ಹೇಳ್ತೆ ಅದು. ಹಾಂ, 5 kg ಅಕ್ಕಿಗೆ ಇವರು ತಮ್ಮ ಕೈ ಅಳತೆಯಲ್ಲಿ ಒಂದು 8 ಹಿಡಿಯಷ್ಟು ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಹಾಕೊಂಡ್ರು. ಒಂದು 5 ನಿಮಿಷ ಬೇಯ್ತಂದ್ರೆ ಒಂದು 5 ನಿಮಿಷ ಚೆನ್ನಾಗಿ ಬೇಯ್ಬೇಕ್ರ ಇದು? ನೀರು ಹಾಕ್ಬಿಡ್ತೀನಿ. ಓಕೆ. ಈ ಅಳತೆ ಗಿಳತಿ ಮಾಡಿ ಹಾಕಲ್ಲ. ಸುಧಾಕರು ಮತ್ತು ರಾಜಣ್ಣರು ನೋಡ್ರಿ, ಇಬ್ಬರು ಜೊತೆಗೆ ಜೋಡೆತ್ತುಗಳಂಥವ್ರು ಜೊತೆಗೆ ದುಡಿತಾ ಇರೋದನ್ನ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಸೊ ನಿಮ್ಮ ಈ ಪಲಾವಿನ ಬಗ್ಗೆ ಗ್ರಾಹಕರು ಏನು ಹೇಳ್ತಾರಕ್ಕ? ಚೆನ್ನಾಗಿದೆ ಅಂತಾರೆ. ಓಕೆ. ಒಂದು ಪುಳಿಯೋಗರೆ, ಪಲಾವ್, ಪಲಾವು, ಯಾವ ತಿಂಡಿ ತಗೊಂಡ್ರೆ ಯಾವುದು ಚೆನ್ನಾಗಿಲ್ಲ ಅನ್ನಲ್ಲ. Correct. ಎಲ್ಲ ಚೆನ್ನಾಗಿದೆ ಅಂತಾರೆ. ಓಕೆ. ಯಾವ ತಿನ್ಬೇಕಂತ ಗೊತ್ತಾಗಲ್ಲ ಇಲ್ಲಿ ಬಂದಾಗೆ ಅಂತಾರ. ಯಾಕಂದ್ರೆ 4 ಥರ ರೈಸ್ಗಳು ಇರ್ತಾವಲ್ಲ, ಹ್ಞೂನ್ರಕ್ಕ. ಯಾವುದು ಇದು ಮಾಡ್ತಾರ ಅಂತ ಇದಾಗಲ್ಲ ಅವರಿಗೆ. ಕರೆಕ್ಟ್. ಭಾಳ ಇಷ್ಟಪಟ್ಟು ತಿನ್ನೋದಂದ್ರೆ ಪುಳಿಯೋಗರೆನೇ ಜಾಸ್ತಿ. ಪುಳಿಯೋಗರೆನೇ ಜಾಸ್ತಿ ಇಷ್ಟಪಡ್ತಾರೆ. ತಿನ್ನೋದು. ಆದ್ರೆ ಇವತ್ತು ನಮ್ಮ ಗಮನ ಇರೋದು ನಾನೀಗ ಅಂದಾಜು ಮೇಲೆ ನೀರು ಹಾಕ್ತಾ ಇದ್ದೀನಿ. ಓಕೆ. ಇವರು ಪ್ಯೂರ್ ಫಿಲ್ಟರ್ ವಾಟರ್ನೇ ಬಳಸೋದು. ಈಗ ಮುಂದೆ ಈ ನೀರಲ್ಲಿ ಕುದಿ ಬರ್ಬೇಕಾಕ? ಹಾಂ, ಕುದಿ ಬರ್ಬೇಕು. ಒಂದು ಸ್ವಲ್ಪ ಜೋರು ಮಾಡ್ತೀನಿ. ಹ್ಞೂನ್ರಕ್ಕ. ಕುದಿ ಬಂದಿಂದ ಅಕ್ಕಿ ಹಾಕ್ಬಿಡ್ತೀನಿ. ಮೀಡಿಯಂ ಫ್ಲೇಮಿಗಿತ್ತು, ಈಗ ಒಂದು ಸ್ವಲ್ಪ ಉರಿನ ಹೆಚ್ಚು ಮಾಡ್ಕೊಂಡಿದ್ದಾರೆ. ಜಾಸ್ತಿ ಮಾಡಿದ್ದೀನಿ. ಅಣ್ಣ, ಇನ್ನು ನೀವು ಪುಳಿಯೋಗರೆಗೆ ಆಗಲಿ ಬೇರೆ ಐಟಮ್ಸ್ಗೆ ಆಗಲಿ ಇದೇ ರೆಗ್ಯುಲರ್ ಅಕ್ಕಿ ಬಳಸೋದ್ರ? ಹಾಂ, ಇದು ಇನ್ನೊಂದು BR ಗೋಲ್ಡ್ ಅಂತ ಬರುತ್ತೆ. ಹಾಂ, ಒಂದು ಬುಲೆಟ್, ಒಂದು BR ಗೋಲ್ಡ್, ಇವೆರಡೇ ಚೆನ್ನಾಗಿ ಬರುತ್ತೆ ನಮಗೆ. ಸೋನಾ ಮಸೂರಿ ಅಕ್ಕಿನೇ? ಹಾಂ, ಸೋನಾ ಮಸೂರಿ. ಎಸ್. ಅಕ್ಕಿನ ಇವಾಗ ಚೆನ್ನಾಗಿ ತೊಳ್ಕೊಂಬಂದ್ಬಿಡ್ತೀರಾ? ತೊಳ್ಕೊಂಡು ಬಂದು ಅಕ್ಕಿ ಹಾಕ್ಬಿಡ್ತೀನಿ. ಅಕ್ಕ, ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಹಾಂ, ಅಕ್ಕಿ ಹಾಕ್ಬಿಡ್ತೀನಿ. ಸೊ ಈ ಹಂತದಲ್ಲಿ ಅಕ್ಕಿ ಹಾಕೊಂಡ್ಬಿಡ್ತೀರಾ? ಹಾಂ,
ಸಾಕು, ಇವಾಗ ಹಾಕ್ಬಿಡ್ತೇನಾ? ಹ್ಞೂ ರಕ್ಕ. ಸೊ ಅಕ್ಕಿನ ಒಂದು 2 ಬಾರಿ ಚೆನ್ನಾಗಿ ತೊಳ್ಕೊಂಡು ಹಾಕ್ತಾ ಇದ್ದೀರಾ. ಹಾಂ. ಈಗ ಫ್ಲೇಮ್ ಕಡಿಮೆ ಮಾಡ್ತಿದ್ದೀರಾಕ? ಹಾಂ, ಸಣ್ಣ ಮಾಡ್ತಾ ಇದ್ದೇನೆ. ಓಕೆ. ಒಂದು ಸ್ವಲ್ಪ ಕುದಿಸ್ಕೊಂಡು ಒಂದು 5 ನಿಮಿಷ, ಹಾಂ. ಆಮೇಲೆ ಉರಿ ಕಡಿಮೆ ಮಾಡಿಬಿಡ್ಬೇಕು. ಪೂರ್ತಿ ಕಡಿಮೆ ಇಟ್ಟಿದೆ. ಫುಲ್ ಕಡಿಮೆ. ಹಾಂ, ಇಲ್ಲಾಂದ್ರೆ ಸೀದ್ ಬಿಡುತ್ತೆ ಅಂತ. ಇಲ್ಲಾಂದ್ರೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ಹಾಂ. ವೀಕ್ಷಕರೇ, ತಾವು ನೋಡ್ತಾ ಇರ್ಬೋದು ಈಗ ಮಂದಗತಿಯ ಉರಿಯಲ್ಲೇ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಪಲಾವ್ ಅಂತ. ಸೊ ಕುದಿ ಮಧ್ಯಕ್ಕೆ ಬಂದರೆ ಹಾಂ. ಎಲ್ಲ ಸರಿಯಾದ ಪ್ರಮಾಣದಲ್ಲಿ ಬಿದ್ದಿದೆ ಅಂತ ಹೇಳ್ತಾರೆ ಚೆನ್ನಾಗಿದೆ ಹಳ್ಳಿಗಳ ಕಡೆಗೆ. ಹೌದು. ಅದು ನಿಜನಾ ಅಕ್ಕ? ಅಲ್ಲ, ಹಳೆ ಕಾಲದವ್ರು ಹೇಳಿತ್ತು, ಯಾವುದು ಸುಳ್ಳಲ್ಲ. ಹೌದ್ರಕ್ಕ. ಇದು ಮುಂದೆ ಇನ್ನು ಎಷ್ಟೊತ್ತು ಬೇಯಬೇಕು? ಅರ್ಧ ಗಂಟೆ ಬಿಡ್ತೀನಿ ನಾನು. ಅರ್ಧ ಗಂಟೆ ಹಿಂಗೆ ಹಾಂ, ಬಿಟ್ಬಿಡ್ತೀರಾ? ಬಿಡ್ತೀನಿ. ಓಕೆ. ಓಪನ್ ಹಾಂ. ಕ್ಲೋಸ್ ಮಾಡಲ್ಲ? ಇಲ್ಲ, ಏನು ಮಾಡಲ್ಲ. ಓಕೆ. ಹಂಗೆ ದಮ್ ಕಟ್ಬಿಡ್ತದೆ. ಆಮೇಲೆ ಎಲ್ಲ ಆದ್ಮೇಲೆ ನೀವು ಮುಚ್ಚೋದು? ಇಲ್ಲ, ಎಲ್ಲ ಬಾಕ್ಸಿಗೆ ತೊಡ್ಕೊಂಡು ಹೋಗ್ಬಿಡ್ತೇವೆ. ಅಲ್ಲಿ ಇಟ್ಕೊಳತಿ ಸರಿ ಹೋಗ್ಬಿಡುತ್ತೆ. ಓಕೆ. ಸೊ ಇದು ಪೂರ್ತಿ ಬೇಯೋವರೆಗೂ ಮುಚ್ಚಲ್ಲ ಅಕ್ಕ ಇದಕ್ಕೆ? ಏನು ಮುಚ್ಚಲ್ಲ ನಾನು. ನೋಡ್ರಲ್ಲ, ಅರ್ಧ ಆಗಕ್ಕೆ ಬಂದಿದೆ. ಓಕೆ. ಒಂದು ಅರ್ಧದಷ್ಟು ಆಲ್ರೆಡಿ ಅಕ್ಕಿ ಬೆಂದು ಬಿಟ್ಟಿದೆ. ಆಗಿದೆ. ಇನ್ನೊಂದು ಸ್ವಲ್ಪ. ಅಕ್ಕ, ಇವಾಗ ಪಲಾವ್ನಲ್ಲಿ ಹಾಂ. ನೀರಿನ ಮಟ್ಟ ಕಡಿಮೆ ಆಗಿದೆ, ಹಾಂ, ಅನ್ನನೂ ಚೆನ್ನಾಗಿ ಬೆಂದಿದೆ. ಬೆಂದಿದೆ. ಇನ್ನೊಂದು 10-20 ನಿಮಿಷಕ್ಕೆ ಪಲಾವ್ ಆಗುತ್ತೆ. ಓಕೆ. ಇನ್ನೊಂದು 10ರಿಂದ 20 ನಿಮಿಷ ಬೇಕಾ? 20 ನಿಮಿಷ ಬೇಕು. ಪಲಾವ್ ಆಲ್ಮೋಸ್ಟ್ ಪೂರ್ತಿ ಬೆಂದಿದೆ ಅಂತ ಅನಿಸ್ತಾ ಬೆಂದಿದೆ, ಇದೆ. ಸಾಕು, ಬಂದ್ ಮಾಡಿದ್ದೀನಿ. ಹ್ಞೂ ರಕ್ಕ. ಆಫ್ ಮಾಡಿಬಿಟ್ರಿ ಈ ಗ್ಯಾಸ್ನ? ಹೌದು. ಈಗ ಇದೇನು ಬಿಸಿ ಇರುತ್ತೋ ಅದರಲ್ಲೇ ಇನ್ನೊಂದು ಸ್ವಲ್ಪ ಅಳ್ಕೊಳ್ಳುತ್ತೆ. ಅಳ್ಕಂತಿತ್ತು. ಈಗ ಬಾಕ್ಸಿಗೆ ಹಾಕಷ್ಟೊತ್ತಿ ಸರಿ ಹೋಗ್ಬಿಡೋದು. ಓಕೆ. ಈಗ ನೇರವಾಗಿ ಬಾಕ್ಸಿಗೆ ಹಾಕ್ಬಿಡ್ತೀರಾ ಇದು? ಹಾಂ, ಬಾಕ್ಸಿಗೆ ಹಾಕ್ಬಿಡ್ತೀವಿ. ಆಯ್ತು. ಸೊ ಪಲಾವ್ ರೆಡಿ ಆಯಿತು ಇವಾಗ? ಹಾಂ, ಪಲಾವ್ ರೆಡಿ. ಒಂದು 5 ನಿಮಿಷ ಇದನ್ನು ಸ್ವಲ್ಪ ಅಳ್ಕೊಳ್ಳೋಕೆ ಬಿಟ್ಬಿಟ್ರೆ ಹಾಂ. ಪೂರ್ತಿ ರೆಡಿ ಆಯಿತು. ರೆಡಿ ಆಯ್ತು. ಸೊ ವೀಕ್ಷಕರೇ, ಇಷ್ಟೊತ್ತು ಮಂಜುನಾಥ ಇಡ್ಲಿ ಸೆಂಟರಲ್ಲಿ ಯಾವ ರೀತಿ ಪಲಾವನ್ನು ಸಿದ್ಧಪಡಿಸ್ತಾರೆ ಎನ್ನುವಂತಹ ರೆಸಿಪಿಯನ್ನು ನೋಡ್ತಾ ಇದ್ವಿ. ಈಗ ಪಲಾವು ಸಿದ್ಧಗೊಂಡು ಒಂದು ಅರ್ಧ ಪ್ಲೇಟ್ ಪಲಾವನ್ನು ಈಗ ನಾನು ತೊಗೊಂಡಿದ್ದೀನಿ. ರುಚಿಯನ್ನು ನೋಡೋಣ ಅಂತ ಇವರು ಪಲಾವ್ಗೆ ಮೊಸರು ಬಜ್ಜಿಯನ್ನು ಕೊಡ್ತಾರೆ. ಅದು ಕೂಡ ತುಂಬಾ ರುಚಿಕರವಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಬನ್ನಿ, ತಡ ಮಾಡ್ದೇನೆ ಇಲ್ಲಿ ಸಿಗುವಂತಹ ಪಲಾವ್ ನಿಜಕ್ಕೂ ಯಾವ ರೀತಿ ರುಚಿಸುತ್ತೆ ಅಂತ ತಿಂದುಬಿಟ್ಟು ನಾನು ತಮಗೆ ತಿಳಿಸ್ತೀನಿ. ಪಲಾವ್ನಲ್ಲಿ ಅನ್ನ ಹದವಾಗಿ ಬೆಂದಿದೆ, ಅದು ತುಂಬಾ ನನಗಿಷ್ಟ ಆಗ್ತಾಯಿದೆ. ಜೊತೆಗೆ ಮಸಾಲೆಯನ್ನು ಅದು ತುಂಬ ಹಿಡ್ಕೊಂಡಿದೆ. ಮತ್ತು ಇನ್ನು ಮಸಾಲೆ ವಿಷಯಕ್ಕೆ ಬರೋದಾದರೆ ಮಸಾಲೆ ತುಂಬಾ ಬ್ಯಾಲೆನ್ಸ್ಡ್ ಆಗಿದೆ, ತುಂಬಾ ರುಚಿಕರವಾಗಿದೆ. ಸೊ ಪುದೀನ ಸೊಪ್ಪಿನ ತಾಜಾತನ ನನಗಿಲ್ಲಿ ಸಿಗ್ತಾ ಇದೆ. ಮತ್ತು ತರಕಾರಿ, ಸೊ ತರಕಾರಿಯನ್ನು ದೊಡ್ಡದಾಗಿ ಇವರೇನು ಹೆಚ್ಚು ಹಾಕ್ಕೊಂಡಿದ್ರಲ್ಲ, ಅಲ್ಲೇ ಇದು ತರಕಾರಿ ಬಾಯಿಗೆ ಸಿಗೋ ಥರ ಆಗ್ತಾಯಿದೆ. ಮತ್ತು ಆ ತರಕಾರಿನೂ ಅಷ್ಟೇ, ಕ್ಯಾರೆಟ್ ಇರಬಹುದು, ನವಿಲ್ಕೋಸು ಇರಬಹುದು, ಬಟಾಣಿ ಇರಬಹುದು, ಇದೆಲ್ಲವೂ ಮಸಾಲೆಯಲ್ಲಿ ಚೆನ್ನಾಗಿ ಬೆಂದು ಮಸಾಲೆಯನ್ನು ಹೀರ್ಕೊಂಡಿರೋದ್ರಿಂದ ಪಲಾವಿನ ರುಚಿ ತುಂಬಾ ಚೆನ್ನಾಗಿದೆ. ಮೊಸರು ಬಜ್ಜಿ ತುಂಬಾ ಗಟ್ಟಿಯಾಗಿದ್ದು, ಅದಕ್ಕೂ ಕೂಡ ಇವರು ಹಸಿ ಈರುಳ್ಳಿ ಕೊತ್ತಂಬರಿಯನ್ನು ಹೆಚ್ಚು ಹಾಕಿರೋದು ಇಲ್ಲಿ ನನಗೆ ಗೊತ್ತಾಗ್ತಾ ಇದೆ. ಅದ್ಭುತ. ಮೊಸರು ಬಜ್ಜಿ ಜೊತೆಗೆ ಕಲಿಸ್ಕೊಂಡು ತಿಂದಾಗ ಈ ಪಲಾವು ನಿಜಕ್ಕೂ ಅತ್ಯದ್ಭುತವಾಗಿ ರುಚಿಸುತ್ತೆ ಅಂತಲೇ ಹೇಳ್ಬೋದು. ಮಂಜುನಾಥ ಇಡ್ಲಿ ಸೆಂಟರ್ಗೆ ನೀವು ಬಂದಾಗ ಒಮ್ಮೆ ಪಲಾವನ್ನು ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗೇ ಆಗುತ್ತೆ. ಡೈಲಿ ಬರ್ತಾ ಇರ್ತೀವಿ. ಇಲ್ಲೇ ಕಾಲೇಜ್ ಇರೋದು, ಇಲ್ಲೇ ಡೈಲಿ ಅಡ್ಡಾಡ್ತೀವಲ್ಲ, ಓಕೆ. ಡೈಲಿ ಬಂದು ತಿನ್ಕೊಂಡು ಹೋಗ್ತೀವಿ. ಏನು ಇಷ್ಟ ಆಗುತ್ತೆ ನಿಮಗೆ ತುಂಬ ಇಲ್ಲಿ? ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಮಾಡ್ತಾರಣ್ಣ. ಒಗ್ಗರಣೆ ಮಂಡ್ಯಕ್ಕೆ ಪಲಾವು ವಡೆ ಅಂದ್ರೆ ಚೆನ್ನಾಗಿರ್ತದೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಈ ಒಂದು ಸಂಚಿಕೆಯಲ್ಲಿ ದಾವಣಗೆರೆಯ ಜಯದೇವ ಸರ್ಕಲ್ ಬಳಿ ಇರುವಂತಹ ಶ್ರೀ ಮಂಜುನಾಥ ಇಡ್ಲಿ ಸೆಂಟರ್ಗೆ ಭೇಟಿ ನೀಡಿ ಇಲ್ಲಿ ಯಾವ ರೀತಿ ಪಲಾವ್ ಸಿದ್ಧಗೊಳ್ಳುತ್ತೆ ಎನ್ನುವಂತಹ ಸಂಪೂರ್ಣ ರೆಸಿಪಿಯನ್ನು ನೋಡಿದ್ವಿ. ಜೊತೆಗೆ ಇಲ್ಲಿನ ಪಲಾವ್ ಯಾವ ರೀತಿ ರುಚಿಸುತ್ತೆ ಅಂತ ನಾನು ತಿಂದುಬಿಟ್ಟು ಕೂಡ ತಮಗೆ ತಿಳಿಸ್ದೆ. ನಿಮಗೂ ಕೂಡ ಅವಕಾಶ ಸಿಕ್ಕಾಗ ಒಮ್ಮೆ ನೀವು ಕೂಡ ಶ್ರೀ ಮಂಜುನಾಥ ಇಡ್ಲಿ ಸೆಂಟರ್ಗೆ ಭೇಟಿ ನೀಡಿ ಇಲ್ಲಿ ಸಿಗುವಂತಹ ರುಚಿಯಾದ ತಿಂಡಿಗಳನ್ನು ಒಮ್ಮೆ ಸವಿದು ನೋಡೋದನ್ನು ಮರಿಬೇಡಿ. ಅದರಲ್ಲೂ
ಒಮ್ಮೆ ಆದರೂ ನೀವು ಇವರು ಸಿದ್ಧಪಡಿಸುವಂತಹ ಪಲಾವನ್ನು ತಿನ್ನಲೇಬೇಕು ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇನ್ನೂ ಕೂಡ ತಾವು ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.